ಈಸ್ ಜಸ್ಟ್ ಅ ನಂಬರ್. ನೀವು ಇನ್ನೂ ಹೀರೋ ಥರನೇ ಇದ್ದೀರಾ, ಹೀರೋ ಆಗೇ ಇರ್ತೀರಾ. ಕೆಲವ್ರಿಗೆ ಅದು ಅಕ್ಸೆಪ್ಟ್ ಮಾಡ್ಬೋದು, ಕೆಲವರು ಡೈಜೆಸ್ಟ್ ಮಾಡ್ಕೊಳಕ್ಕಾಗೋದಿಲ್ಲ. ಮಾಲಾಶ್ರೀ ಮೇಡಮ್ ಹಾಗೂ ನಿಮ್ಮ ಕಾಂಬಿನೇಷನ್ ಬಗ್ಗೆ ಹೇಳೋದಾದ್ರೆ ಸರ್, ಇನ್ನೂ ಲೈಕ್ ನಮ್ಮ ಕನ್ನಡದ ಜನತೆ ಇನ್ನೂ ನಿಮಗೆ ನೋಡಬೇಕಂತ ಆಸೆ ಪಡ್ತಿದ್ದಾರೆ. ಏನಾದರೂ ಮತ್ತೆ ಮುಂದೆ ಬರೋ ಪ್ಲಾನ್ ಏನಾದ್ರು ಇದೆನಾ? ಇಲ್ಲ, ಆ ಥರದ್ದು ಯಾವುದೂ ಇಲ್ಲ. ಅವಕಾಶಗಳು ಬಂದರೆ ಖಂಡಿತ ಮಾಡ್ತೀವಿ. ವಿ ಆರ್ ಆರ್ಟಿಸ್ಟ್. ಶಶಿಕುಮಾರ್ ಸರ್ನ ಒಂದೊಳ್ಳೆ ಸ್ಕ್ರಿಪ್ಟ್ ಮೂಲಕ ಮತ್ತು ಒಂದೊಳ್ಳೆ ಪಾತ್ರದ ಮೂಲಕ ನೋಡೋದಾದ್ರೆ ಯಾವ ರೀತಿ ಕಥೆನ ಒಪ್ಕೊಳ್ಳೋಕೆ ಇಷ್ಟಪಡ್ತಾರೆ ಸರ್? ನನಗೆ ಒಂದೇ ಒಂದು ಹೇಳಿದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಮಾಡಿ ಫ್ಯಾಮಿಲಿ ಎಲ್ಲರ ಥರ ನೋಡಿದ್ದೀವಿ. ಈಗಿನ ಮೂವಿ ಮೇಕಿಂಗು ಹಾಗೂ ನಿಮ್ಮ ಕಾಲದಲ್ಲಿ ಇದ್ದಂಥ ಮೂವಿ ಮೇಕಿಂಗ್ ಅಲ್ಲಿ ಎಲ್ಲ ಚೇಂಜಸ್ ಆಗಿ ಇವತ್ತೊಂದು ಇದಂಥ ಟೆಕ್ನಾಲಜಿನೇ ಬೇರೆ, ಇವತ್ತಿದ್ದಂಥ ಟೆಕ್ನಾಲಜಿ ಬೇರೆ. ಅವತ್ತೆಲ್ಲ ನೆಗೆಟಿವ್ ಇತ್ತು, ಇವತ್ತೆಲ್ಲ ಡಿಜಿಟಲೈಸ್ ಆಗಿದೆ ಇವತ್ತೆಲ್ಲ. ಅಂಡ್ ಇವತ್ತೇನಾದ್ರು ಎಲ್ಲ ಫಿಂಗರ್ ಟಿಪ್ಸ್ ಅಲ್ಲಿ ಬರ್ತಾ ಇದೆ. ವಾಟ್ ನಾಟ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚೇತನ್ ನಾಯಕ್. ಬಾಲಿವುಡ್ಗೆ ಡ್ಯಾನ್ಸ್ನಲ್ಲಿ ಗೋವಿಂದ ಸರ್ ಹೇಗೋ, ಸ್ಯಾಂಡಲ್ವುಡ್ಗೆ ಶಶಿ ಸರ್ ಅಂದ್ರೂ ತಪ್ಪಾಗಲ್ಲ. ಅದೇ ಶಶಿಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವರಿಗೆ ಮಾತಾಡಿಸ್ತಾ ಹೋಗೋಣ. ಸರ್, ಕಂಗ್ರ್ಯಾಚುಲೇಷನ್ ಬ್ರದರಲ್ಲಿ ಒಂದು ಒಳ್ಳೆ ರೋಲ್ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಇದರಲ್ಲಿ ನಾನು ಬಿಕಾಸ್ ಒಂದು ಫಾದರ್ ರೋಲ್ ಮಾಡಿದ್ದೀನಿ. ಜಾಸ್ತಿ ನಾನೇನು ಹೇಳಿ ಇಷ್ಟಪಡೋದಿಲ್ಲ, ಬಿಕಾಸ್ ಇದು ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಇದು ಆ್ಯಕ್ಚುಲಿ ಒಂದು ರಿಯಲ್ ಇನ್ಸಿಡೆಂಟ್ ಏನು ನಾವೆಲ್ಲರೂ ಫೇಸ್ ಮಾಡಿದ್ದೀವಿ ಒಂದು 4 years ಬ್ಯಾಕ್. ಅಂಥ ಸಂದರ್ಭದಲ್ಲಿ ಎಷ್ಟು ಕೆಲವು ಡೆತ್ ಆಯಿತು, ಮತ್ತೊಂದಾಯಿತು. ಅದನ್ನೊಂದು ಮೇಯ್ನ್ ಅದೇ ಒಂದು ಪ್ಲ್ಯಾಟ್ಫಾರ್ಮಾಗಿ ಇಟ್ಕೊಂಡು, ಬೇಸ ಇಟ್ಕೊಂಡು ಇವರು ಸಂತೋಷ್ ಮತ್ತು ಇವರೆಲ್ಲ ಡೈರೆಕ್ಟ್ರು ಮತ್ತು ಟೀಮ್ ಮಾಡಿ ಒಂದು ಕತೆ ರೆಡಿ ಮಾಡಿದ್ರು. ಸೊ ನನಗೆ ಬಂದು ಹೇಳಿದಾಗ ನನಗೆ ಕಂಟೆಂಟ್ ತುಂಬ ಇಷ್ಟ ಆಯಿತು. ನನಗೆ ಪ್ಲಾಟ್ ಅದು ಸರಿ, ಓಕೆ ಖಂಡಿತವಾಗ್ಲೂ ಮಾಡ್ತೀನಿ ಹಾಗಿದ್ರೆ. ಸರಿ, ಓಕೆ ಅಕ್ಸೆಪ್ಟ್ ಮಾಡಿದೆ. ನಾನು ಒಪ್ಕೊಂಡಂತೆ ಜಸ್ಟ್ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಮೇಯ್ನ್ ನನಗೆ ಇಷ್ಟ ಆಗಿದೆ ಅಂತ ಬಿಕಾಸ್ ಅವ್ರದ್ದು ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿದೆ. ವೆರಿ ಗುಡ್ ಪ್ಲ್ಯಾನಿಂಗ್, ನೋ ಡೌಟ್ ಇನ್ ದ್ಯಾಟ್. ಅದೆಲ್ಲ ಅಫ್ಕೋರ್ಸ್ ಶೂಟಿಂಗ್ ಅಂದರೆ ಎಲ್ಲ ಒಂದು ಕಡೆ ಸಣ್ಣ ಪುಟ್ಟದ್ದು ಒಂದು 2 ಕಡೆ ನಡೀತೆ, ಒಂದು ಪರ್ಮಿಷನ್ಸು ಅಥವಾ ಇನ್ನೊಂದು ಈ ಥರ ಸಣ್ಣ ನಡೀತೆ, ಎಲ್ಲ ಸಿನಿಮಾದಲ್ಲೂ ನಡೆಯುತ್ತೆ. ಬಟ್ ಇನ್ ಸ್ಪೈಟ್ ಆಫ್ ದಟ್ ಅವರು ಏನು ಪ್ಲ್ಯಾನ್ ಮಾಡಿದ್ರು ಅಂದ್ಕೊಂಡಂತೆ ಕಂಪ್ಲೀಟ್ November 18th ಲಾಂಚ್ಡ್. ಎಲ್ಲ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ನೆಕ್ಸ್ಟ್ ಮಂತ್ ಐ ಥಿಂಕ್ ಎಲ್ಲ ದುಬೈನಲ್ಲಿ ಒಂದು ಫಸ್ಟ್ ಒಂದು ಸಾಂಗನ್ನು ರಿಲೀಸ್ ಮಾಡ್ಬೇಕಂತ ಪ್ಲ್ಯಾನ್ ನಡೀತಾ ಇದೆಯಂತೆ. ಚೆನ್ನಾಗಿ ಮಾಡಿದ್ದಾರೆ. ನೀವು ಭಾಗಿಯಾಗ್ತಿದ್ದೀರಾ ಯಾವುದರಲ್ಲಿ? ಆಲ್ಮೋಸ್ಟ್. ಸರ್, ಮತ್ತೆ ಶಶಿಕುಮಾರ್ ಸರ್ನ ಒಂದೊಳ್ಳೆ ಸ್ಕ್ರಿಪ್ಟ್ ಮೂಲಕ ಮತ್ತು ಒಂದೊಳ್ಳೆ ಪಾತ್ರದ ಮೂಲಕ ನೋಡೋದಾದರೆ ಯಾವ ರೀತಿ ಕಥೆನ ಒಪ್ಕೊಳ್ಳೋಕೆ ಇಷ್ಟಪಡ್ತೀರಾ ಸರ್ ನೀವು? ಇಲ್ಲ, ನನಗೆ ಆ ಥರದ್ದೇನಿಲ್ಲ. ಈಗ ಬಿಕಾಸ್ ಜನ್ರೇಷನ್ ಚೇಂಜ್ ಆಗಿದೆ ಇವತ್ತು. ನನಗೆ ಒಂದೇ ಒಂದು ಹೇಳಿದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಮಾಡಿ ಫ್ಯಾಮಿಲಿ ಎಲ್ಲ ಬರೋ ಥರ ನೋಡಿ. ನೀವು ಎಂಟೈರ್ ಫ್ಯಾಮಿಲಿ, ಅವರು ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಕ್ಕಂಗಿರು, ಯಾರೇ ಆಗಿರ್ಬೋದು. ಸೊ ಎವ್ರಿಥಿಂಗ್ ದೇ ಶುಡ್ ವಾಚ್. ಒಂದು ಎಂಟರ್ಟೈನ್ಮೆಂಟ್ ಇರಬೇಕು ಅದರಲ್ಲಿ. ನಿಮ್ಮ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರಲಿ, ಫೈಟ್ಸು ಇರಲಿ, ಒಳ್ಳೆ ಸಾಂಗ್ಸ್ ಅಂತ ಡೆಫಿನೆಟ್ಲಿ ಇವತ್ತು ಇದ್ದೇ ಇರುತ್ತೆ. ಕೆಲವು ಹ್ಯೂಮರಸ್ ಇದ್ರಲ್ಲಿ ತೊಗೊಂಡೋಗೋದು, ಒಂದು ಸೆಂಟಿಮೆಂಟಲ್ಲಿ ಒಂದು ಹಾರ್ಟ್ ಟಚಿಂಗ್ ಆ ಫೀಲಿಂಗ್ಸ್ ಅದನ್ನು ಮಾಡಿದ್ರೆ ಇವತ್ತು ಖಂಡಿತ ಜನ ಥಿಯೇಟ್ರಿಗೆ ಬರ್ತಾರೆ ಇವತ್ತು. ಅದನ್ನು ಬಿಟ್ಟು ಸುಮ್ಮನೆ ನಾವು ಸಿನಿಮಾ ಅಂದ ತಕ್ಷಣ ನಾವೇನೋ ಒಂದು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಬಹುಶಃ ಕೆಲವ್ರಿಗೆ ಅದು ಅಕ್ಸೆಪ್ಟ್ ಮಾಡ್ಬೋದು, ಕೆಲವರು ಡೈಜೆಸ್ಟ್ ಮಾಡ್ಕೊಳಕ್ಕಾಗೋದಿಲ್ಲ. ಅದು ನಾನು ಇನ್ ಜನರಲಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸರ್, ಏಜ್ ಇಸ್ ಜಸ್ಟ್ ಅ ನಂಬರ್. ನೀವು ಇನ್ನೂ ಹೀರೋ ಥರನೇ ಇದ್ದೀರಾ, ಹೀರೋ ಆಗೇ ಇರ್ತೀರಾ. ಮಾಲಾಶ್ರೀ ಮೇಡಮ್ ಹಾಗೂ ನಿಮ್ಮ ಕಾಂಬಿನೇಷನ್ ಬಗ್ಗೆ ಹೇಳೋದಾದ್ರೆ ಸರ್, ಇನ್ನೂ ಲೈಕ್ ನಮ್ಮ ಕನ್ನಡದ ಜನತೆ ಇನ್ನೂ ನಿಮಗೆ ನೋಡಬೇಕಂತ ಆಸೆ ಪಡ್ತಿದ್ದಾರೆ. ಏನಾದರೂ ಮತ್ತೆ ಮುಂದೆ ಬರೋ ಪ್ಲಾನ್ ಏನಾದ್ರು ಇದೆನಾ ಆ ಥರ? ಇಲ್ಲ, ನನಗೆ ಇಲ್ಲ, ಆ ಥರದ್ದು ಯಾವುದೂ ಇಲ್ಲ. ಅವಕಾಶಗಳು ಬಂದರೆ ಖಂಡಿತ ಮಾಡ್ತೀವಿ. ವಿ ಆರ್ ಆರ್ಟಿಸ್ಟ್. ಖಂಡಿತಲ್ಲೂ ಬರಬೇಕು. ಯಾಕಂದರೆ ಬಿಕಾಸ್ ಇವತ್ತಿನ ಒಂದು ಇದಕ್ಕೆ ಒಂದು ಇಂಪಾರ್ಟೆನ್ಸ್ ಇರೋ ಒಂದು ಕ್ಯಾರೆಕ್ಟರ್ಸ್ ಎವ್ರಿಥಿಂಗ್. ನಾನು ಅದೇ ಹೇಳಿದೆ, ಭಾಳ ಜನ ಹೇಳಿದ್ರು ಸರ್ ನೀವು ಮಾಡಿದ್ರು ಖಂಡಿತ. ಆ್ಯಸ್ ಆರ್ಟಿಸ್ಟ್ ದಟ್ ಈಸ್ ನನ್ನ ಪ್ರೊಫೆಷನೇ ಅದು ತಾನೆ. ಐ ಆಮ್ ರೆಡಿ ಟು ಡೂ ಇಟ್. ಆ ಥರದ್ದು ಯಾವುದೂ ಇಲ್ಲ. ಎನಿ ಕ್ಯಾರೆಕ್ಟರ್ ಯಾವುದೇ ಇದಾಗಲಿ ಒಂದು ಕಂಟೆಂಟ್ ಮಾಡಿ ಸಿನಿಮಾನ ಅಷ್ಟೇ ಅಲ್ವಾ. ಫ್ಯಾಮಿಲಿ ಆಡಿಯನ್ಸ್ನ ನೀವು ಎಳಿಬೇಕು ಆವತ್ತು ನೀವು ಸಿನಿಮಾ ಕಚ್ಕೊಳ್ಳುತ್ತೆ ನೋಡಿ ನಿಮಗೆ. ಒಬ್ಬ ಹಿರಿಯ ಕಲಾವಿದರಾಗಿ ಈಗಿನ ಮೂವಿ ಮೇಕಿಂಗು ಹಾಗೂ ನಿಮ್ಮ ಕಾಲದಲ್ಲಿ ಇದ್ದಂಥ ಮೂವಿ ಮೇಕಿಂಗಲ್ಲಿ ಎಲ್ಲ ಚೇಂಜಸ್ ಆಗಿದೆ, ಏನೆಲ್ಲ ಚೇಂಜಸ್ ಆಗಬಾರ್ದಿತ್ತು ಸರ್ ನಿಮ್ಮ ಪ್ರಕಾರ? ಇಲ್ಲ, ಲಾಟ್ ಆಫ್ ಇದಂತೂ ಆಗಿದೆ, 100%, ನೋ ಡೌಟ್ ಇನ್ ದ್ಯಾಟ್. ಯಾಕಂದ್ರೆ ನಾನೊಬ್ಬ ಇಲ್ಲ ಹಂಗೆ ಇದೆ ಹಿಂಗೆ ಇದೆ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ಅದು ಲಾಟ್ ಆಫ್ ಚೇಂಜಸ್ ಆಗಿದೆ. ಯಾಕಂದರೆ ಆವತ್ತಿನ ಇದ್ದಂಥ ಟೆಕ್ನಾಲಜಿನೇ ಬೇರೆ, ಇವತ್ತಿದ್ದಂಥ ಟೆಕ್ನಾಲಜಿ ಮೇಲೆ. ಅವತ್ತೆಲ್ಲ ನೆಗೆಟಿವ್ ಇತ್ತು, ಇವತ್ತೆಲ್ಲ ಡಿಜಿಟಲೈಸ್ಡ್ ಆಗಿದೆ ಇವತ್ತೆಲ್ಲ. ಆ್ಯಂಡ್ ಇವತ್ತು ಗ್ರಾಫಿಕ್ಸ್ ಇದೆ, CG ವರ್ಕ್ಸ್ ಇದೆ. ನಮ್ಮದಲ್ಲಿ ಯಾವುದೂ ಇರಲಿಲ್ಲ. ಇಟ್ ವಾಸ್ ನಥಿಂಗ್ ಲೈಕ್ ದ್ಯಾಟ್, ಯಾವುದೂ ಇರಲಿಲ್ಲ. ಆ್ಯಂಡ್ ಹಿಂಗಾಗಿ ಬಿಕಾಸ್ ಅವಾಗ ಸ್ವಲ್ಪ ಸ್ಕ್ರಿಪ್ಟ್ ಬಗ್ಗೆ ಬಂದು ಭಾಳ ಬೇಕಾದ್ರೆ ಒಂದು 15 ಸಲ 1 month ಲೇಟ್ ಆದ್ರೂ ಸ್ಕ್ರಿಪ್ಟ್ ಪಕ್ಕಾ ಮಾಡ್ಕೊಳ್ಳೋರು ಯಾರು ಡೈರೆಕ್ಟರ್ ಮತ್ತು ಸ್ಟೋರಿ ರೈಟ್ರು, ಡೈಲಾಗು, ಸ್ಕ್ರೀನ್ ಪ್ಲೇ
ಆ್ಯಂಡ್ ಆವಾಗಲೇ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗೋರು ಈ ಕ್ಯಾರೆಕ್ಟರ್ ಇವ್ರು ಮಾಡಿದ್ರೆ ಚೆನ್ನಾಗಿದೆ ಈ ಕ್ಯಾರೆಕ್ಟರ್. ಯಾಕಂದ್ರೆ ಆರ್ಟಿಸ್ಟ್ ಡೇಟ್ಸ್ಕೊಂಡು ಬಿಕಾಸ್ ಸಡನ್ನಾಗಿ ಕೇಳಿದ್ರೆ ಪಾಪ ಅವರು ಬ್ಯುಸಿ ಇರ್ತಾರಲ್ವ. ಸೊ ಮಾಡಿಬಿಟ್ಟು ಮುಂಚೆನೇ ಅಟ್ಲೀಸ್ಟ್ ಒಂದು 1 month ಬಿಫೋರ್ನೇ ಅವ್ರ ಆರ್ಟಿಸ್ಟ್ಗಳಿಗೆ ಡೇಟ್ಸ್ ಸರ್ ಇಂಥ ಡೇಟ್ಸ್ ಬೇಕು ನಮ್ಗೆ ಇಷ್ಟ ಅಂತ ಬ್ಲಾಕ್ ಮಾಡೋದು. ಸೊ ಈ ಥರ ದಿವಸದ ಕಮಿಟ್ಮೆಂಟ್, ಒಂದು ಯೂನಿಟ್ ಆಗಲಿ, ಒಂದು ಕ್ಯಾಮ್ರಾಮನ್ ಆಗಲಿ, ಮ್ಯೂಸಿಕ್ ಡೈರೆಕ್ಟ್ರು, ಸೊ ಅದಕ್ಕೆ ಮ್ಯೂಸಿಕ್ ಕಂಪೋಸಿಂಗ್ ಅಂತ ಕೂತ್ಕೊಳ್ಳೋರು. ಸೊ ಇದಕ್ಕೆಲ್ಲ ಭಾಳ ಇದಿರುತ್ತೆ ಇವಾಗ. ಆ್ಯಂಡ್ ಇವತ್ತೇನಾದ್ರು ಎಲ್ಲ ಫಿಂಗರ್ ಟಿಪ್ಸಲ್ಲಿ ಹಿಂಗೆ ಬರ್ತಾ ಇದೆ ಈಗ, ವಾಟ್ ನಾಟ್ ಅಲ್ವಾ. ಸರ್, ಈಗಿನ ಜನ್ರೇಷನಲ್ಲಿ ಅಂದರೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಸಾಕಷ್ಟು ಹೀರೋಗಳು ಬರ್ತಾ ಇದ್ದಾರೆ. ಆದರೆ ಯಾರು ಒಂದು ಸಕ್ಸಸ್ಸಿನ ಹಿಂದೆ ಹೋಗ್ತಾ ಇದ್ದಾರೆ ಹೊರತು ಯಾರು ಶ್ರಮ ಪಡ್ತಾ ಇಲ್ಲ. ಒಂದು ಸಿನಿಮಾ ಮಾಡ್ತಾರೆ, ಫ್ಲಾಪ್ ಆದರೆ ಸಾಕು ನಿಲ್ಲಿಸ್ಬಿಡ್ತಾರೆ, ಯಾವುದೇ ಶ್ರಮವನ್ನು ವಹಿಸ್ತಾ ಇಲ್ಲ, ನಿಂತ್ಕೊಳ್ತಾ ಇಲ್ಲ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಹೀರೋಗಳು. ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ನಾನು ಬಿಕಾಸ್ ಆಸ್ ಆರ್ಟಿಸ್ಟಾಗಿ ಇನ್ನೊಬ್ಬರು ಆರ್ಟಿಸ್ಟ್ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ ಅದು. ಬಿಕಾಸ್ ಈಗ ಬಂದವರು ಅವ್ರು ಯೋಚನೆ ಮಾಡಬೇಕು. ಬಿಕಾಸ್ ಈಗ ನಮಗೆಲ್ಲ ಅವಾಗೆಲ್ಲ ನಮ್ಗೆ ಇವತ್ತು ಮಾತಾಡೋದು ಎಲ್ರಿಗೂ ಕ್ಯಾರವನ್ ಇದೆ ಇವತ್ತು. ಫಸ್ಟ್ ಅವ್ರು ಮಾಡ್ತಾರೆ ಕ್ಯಾರವನ್ನು ನೋಡ್ತಾರೆ. ಕ್ಯಾರವನ್ ಬಿಡಿ ಸ್ವಾಮಿ, ನೀವು ಫರ್ಗೆಟ್ ಅಬೌಟ್ ದ ಕ್ಯಾರವನ್ ಕೊಡ್ತಾರೆ ಪ್ರೊಡ್ಯೂಸರ್ಸ್, ಪಾಪ ಪ್ರೊಡ್ಯೂಸರ್ ಇಂಥ ಆರ್ಟಿಸ್ಟ್ಗಳು ಕಂಫರ್ಟನ್ಸ್ ಕೊಡ್ತಾರೆ ಅದಲ್ಲ. ಬಟ್ ಯು ಗೆಟ್ ಇನ್ವಾಲ್ವ್ಡ್ ಇನ್ ಯುವರ್ ಕ್ಯಾರೆಕ್ಟರ್. ನನ್ನ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲೇನು, ನಾನು ಏನು ಮಾಡಬೇಕು, ಹೌ ಟು ಪ್ರೆಸೆಂಟ್ ಮೈ ರೋಲ್, ಹೌ ಟು ಸ್ಕೋರ್, ಅದನ್ನು ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಸರ್, ನಿಮ್ಮ ಪ್ರಕಾರ ಪ್ಯಾನ್ ಇಂಡಿಯಾ ಸಿನಿಮಾ ಎಷ್ಟು ಮಟ್ಟಿಗೆ ಡೇಂಜರ್ ಇದೆ ಅಥವಾ ಎಷ್ಟು ಮಟ್ಟಿಗೆ ಹೆಲ್ಪ್ಫುಲ್ ಇದೆ ಸರ್ ನಿಮ್ಮ ಪ್ರಕಾರ? ಇಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲ ಸಿನಿಮಾಗಳೂ ಪ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ ಅಲ್ವಾ. ಈಗ ಎಕ್ಸಾಂಪಲ್ ಒಂದು 100-150 ಸಿನಿಮಾಗಳು ಮಾಡ್ತೀವಿ. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಟೆಲ್ಲಿಂಗ್ ದ ಎಕ್ಸಾಕ್ಟ್ ನಂಬರ್ಸ್, ಎಕ್ಸಾಕ್ಟ್ ಫಿಗರ್ಸ್ ಹೇಳ್ತಾ ಇಲ್ಲ. ಸಪೋಸ್ ಈಗ ಒಂದು 150 ಮೂವೀಸ್ 200 ಪಿಕ್ಚರ್ಸ್ ಬರುತ್ತೆ, ಅಷ್ಟು ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ. ಜಸ್ಟ್ ಎಣಿಸ್ಬೋದು, ಫಿಂಗರ್ ಟಿಪ್ಸಲ್ಲಿ ಎಣಿಸ್ಬೋದು ಅಷ್ಟೇ ಅಲ್ವಾ. ಸೊ ಪ್ಯಾನ್ ಇಂಡಿಯಾ ಮಾಡ್ಬೇಕಾದ್ರೆ ವಾಟ್ ವಿಲ್ ಬಿ ದ ಬಡ್ಜೆಟ್, ಎಷ್ಟಾಗ್ಬೋದು, ಎಲ್ಲನೂ ಮಾಡೋಕ್ಕಾಗುತ್ತಾ? ಇಲ್ಲ ತಾನೆ. ಇವತ್ತು ನೋಡಿ, ಜಸ್ಟ್ ಐ ಕ್ಯಾನ್ ಸಿ, ಹೆಸರುಗಳು ಬೇಡ, ಅದರ್ ಲ್ಯಾಂಗ್ವೇಜಸ್ ನನಗೆ ಹೇಳ್ತಾರೆ ಕೆಲವರು. ಸರ್ ನನ್ನ ಅಫ್ಕೋರ್ಸ್ ಪಾಪ ಯಾರು ನನಗೆ ಹೇರ್ ಕಟಿಂಗ್ ಮಾಡೋಕೆ ಬರ್ತಾನೆ ಮನೆಗೆ, ಅವ್ನು ಹೇಳ್ತಾ ಇದ್ದ ಪಾಪ, ಅವನು ಆ ತೆಲುಗುನವನು, ಆಂಧ್ರದವನು. ಸೊ ನಾವು ಫೋನ್ ಮಾಡಿದ್ರೆ ಮನೆಗೆ ಬಂದು ಅವ್ನು ಹೇರ್ ಟ್ರಿಮಿಂಗ್ ಮಾಡಿಬಿಟ್ಟು ಹೋಗ್ತಾನೆ ನನಗೆ. ಯಾಕಂದ್ರೆ ನನ್ನ ಶೂಟಿಂಗ್ ಶೆಡ್ಯೂಲ್ ಮತ್ತು ಹೆಂಗಿರುತ್ತೆ ಗೊತ್ತಾಗಲ್ವಲ್ಲ. ಅದಕ್ಕೆ ನೋಡೋಣ, ನಾನು ಸಾಯಂಕಾಲ ಬಂದುಬಿಡು, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದುಬಿಡೋದು, 6 ನಮ್ಮ ಮನೆಗೆ ಬಂದುಬಿಡ್ತಾನೆ. ಬಂದು ಒಂದು ಹಾಫ್ ಅನ್ ಅವರ್ ಜಸ್ಟ್ ಹೇರ್ ಟ್ರಿಮ್ ಮಾಡಿ ಕಂಪ್ಲೀಟ್ ಮಾಡಿ ಆಮೇಲೆ ಸ್ನಾನ ಏನು ಮಾಡ್ಕೊಂಡು ಶೂಟಿಂಗ್ ಕೊಟ್ಟು ಹೋಗ್ತೀನಿ. ಯಾಕಂದ್ರೆ ಅವ್ನು ಹೇಳ್ತಾ ಇದ್ದ, ಸರ್ ಈ ಥರ ಮಲಯಾಳದಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿ ನೋಡಿ, ನಾನೇ 3 ಸಲ ನೋಡಿದ್ದೀನಿ ಸರ್. ನೀನು ಮಲಯಾಳಂ ಲ್ಯಾಂಗ್ವೇಜ್ ನಿಂಗೆ ಹೆಂಗೆ ಅರ್ಥ ಆಗುತ್ತೆ ಸರ್? ಇಲ್ಲ ಸರ್, ಬಟ್ ಆದರೂ ನನಗೆ ಅರ್ಥ ಆಗುತ್ತೆ ಸರ್, ನನಗೆ ಮಾತಾಡೋಕ್ಕೆ ಬರೋದಿಲ್ಲ ಮಲಯಾಳಂ, ಬಟ್ ಆದರೂ ನನಗೆ ಅರ್ಥ 3 ಸಲ ನೋಡಿದ್ದೀನಿ ಸರ್, ತುಂಬ ಚೆನ್ನಾಗಿದೆ ಸರ್. ಏನು ಅಷ್ಟು ದೊಡ್ಡ ಬಡ್ಜೆಟ್ ಸರ್? ಬಡ್ಜೆಟ್ ಏನಂತ ಸರ್, ಭಾಳ ಕಮ್ಮಿ ಬಡ್ಜೆಟಲ್ಲೇ ಮಾಡಿದ್ದಾರೆ ಸರ್ ಹಾಗೆ ಅಂತ ಹೇಳೋದ. ನಾನು ಆಯಿತು ಅಂತ ಹೇಳೋದು. ಸರ್ ಲೈಕ್ ದಟ್ ಸಿ, ಅದೆಲ್ಲ ಈ ಮಲಯಾಳಂ ಬಿಕಾಸ್ ಒನ್ಸ್ ಅಪಾನ್ ಅ ಟೈಮ್ ಹೆಂಗಿತ್ತು ಮಲಯಾಳಂ, ವಾಟ್ ಈಸ್ ದರ್ ಡೂಯಿಂಗ್ ಇವತ್ತು. ಆ್ಯಂಡ್ ತೆಲುಗುನಲ್ಲೂ ಹಿಟ್ ಆಗಿರೋ ಸಿನಿಮಾಗಳು ನಾವು ನೋಡಿದ್ದೀವಿ. ಅಂದರೆ ಪ್ಯಾನ್ ಇಂಡಿಯಾಗೋಸ್ಕರ ನೀವು ಎಲ್ಲ ಪ್ಯಾನ್ ಇಂಡಿಯಾ ಪಿಕ್ಚರ್ನ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ಅಲ್ವಾ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ, ಒಂದು ಲಿಮಿಟೆಡ್ ಬಡ್ಜೆಟಲ್ಲೇ ಮಾಡಿ. ನೀವು ಮೇಯ್ನ್ ನೀವು ಆಡಿಯನ್ಸ್ ಎಳಿಬೇಕು ಅಂದರೆ ಫ್ಯಾಮಿಲಿ ಓರಿಯೆಂಟೆಡು. ಆ್ಯಂಡ್ ಯೂತ್ಸು ಬರ್ತಾರೆ ಇವತ್ತು. ಯೂತ್ಸ್ ಅವ್ರಿಗೆ ಏನು ಬೇಕೋ ಅವ್ರಿಗೆ ಕೊಟ್ಟರೆ ನೀವು, ಸೊ ಅವ್ರಿಗೆ ಯೂತ್ಸ್ ಇವತ್ತು ಅವ್ರ ಮೆಂಟಾಲಿಟಿ, ಅವ್ರ ಟ್ರೆಂಡ್ ಏನಿದೆ ಅದನ್ನು ನಾವು ಹೌ ವಿ ಆರ್ ಗೋಯಿಂಗ್ ಟು ಪ್ರೊಜೆಕ್ಟ್ ಇಟ್ ಆನ್ ದ ಸ್ಕ್ರೀನ್. ವೆದರ್ ನೋಡಪ್ಪ ನೀನು ಮಾಡ್ತಾ ಇದ್ದ, ನೀನು ತೊಗೊಳ್ತಾರೆ ಡಿಸಿಷನ್ ರೈಟ್ ಆರ್ ರಾಂಗ್, ನೀನೇ ತೀರ್ಮಾನ ಮಾಡಬೇಕು ಅಲ್ವಾ. ಸರ್, ಮಾರ್ಚ್ ಈಗ 22ನೇ ತಾರೀಕು ಬೆಳಗಾವಿಯಲ್ಲಿ ನಡೀತಾ ಇರ್ತಕ್ಕಂಥ MS ಪುಂಡಾಟಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಬಂದ್ ಆಗ್ತಾ ಇದೆ. MS ಪುಂಡಾಟಿಕೆ ನಡೀತಾ ಇದೆ ಅಲ್ಲ ಬೆಳಗಾವಿಯಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಈಗ ಬಂದ್ ನಡೀತಾ ಇರ್ತಕ್ಕಂಥದ್ದು 22ನೇ ತಾರೀಕು. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಈ ಕಲಾವಿದರಿಗಾಗಿರ್ಬೋದು, ಶೂಟಿಂಗ್ ಎಲ್ಲ ತುಂಬ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಕರ್ನಾಟಕ ಬಂದ್ ಆಗೋದ್ರಿಂದ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಇಲ್ಲ, ಇದು ನನಗೆ ಬಿಕಾಸ್ ನಾನು ಗೊತ್ತಿಲ್ಲ. ಬಿಕಾಸ್ ಇಂಡಸ್ಟ್ರಿ ಆ್ಯಂಡ್ ಫಿಲ್ಮ್ ಚೇಂಬರ್ ಮತ್ತು ನಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ ಚೇಂಬರ್ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಐ ಆಮ್ ಕಮಿಟೆಡ್ ಟು ದ್ಯಾಟ್ ಅಲ್ವಾ. ಐ ಆಮ್ ಕಮಿಟೆಡ್ ಟು ದಟ್. ಬಟ್ ನೀವು MS ಅವ್ರು ಮಾಡ್ತಾ ಇರೋದು ಅದು ಇದು ನಾನು ನೋಡಿದೆ, ಬಟ್ ತಪ್ಪೋದು. ಸೊ ನಮ್ಮ ಕನ್ನಡದ ಮಣ್ಣು ನಮ್ಮ ಏನಿದೆ, ಸೊ ಬೇಸಿಕಲಿ ಇಟ್ಸ್ ಅವರ್ ಮದರ್ ಲ್ಯಾಂಡ್. ನಮ್ಮ ಕನ್ನಡತನ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಆಗಿರಲಿ, ನಮ್ಮ ನೆಲದ ಬಗ್ಗೆ ಆಗಲಿ, ಜಲದ ಬಗ್ಗೆ ಆಗಿರಲಿ, ನಮ್ಮ ಭಾಷೆ ಯಾವುದೇ ಆಗಿರಲಿ, ಆ್ಯಂಡ್ ನಮ್ಮತನದ ಉಳಿಸ್ಕೊಳ್ಳೋದಕ್ಕೆ ಸೊ ಒಂದು ಕೆಲವು ಅನಿವಾರ್ಯ ಕೆಲವು ಹೋರಾಟಗಳು ಮಾಡಬೇಕಂದ್ರೆ ಮಾಡಲೇಬೇಕಾಗುತ್ತೆ. ಸರ್, ಇನ್ನೊಂದು ಪ್ರಶ್ನೆ ಏನಂದರೆ, ಈಗ ಕನ್ನಡ ಪರ ಹೋರಾಟಗಾರರು ರಿಷಬ್ ಶೆಟ್ಟಿ ಅವರು ಮಹಾರಾಷ್ಟ್ರದಲ್ಲಿ ಲೈಕ್ ಛತ್ರಪತಿ ಶಿವಾಜಿ ಅವರ ಒಂದು ಪಾತ್ರ ಮಾಡ್ತಾ ಇದ್ದಾರೆ, ಅದು ಮಾಡಬಾರ್ದು ಅಂತಕ್ಕಂಥ ಒಂದು ಹೇಳಿಕೆಗಳು ಕೇಳಿ ಬರ್ತಾ ಇದೆ ಕನ್ನಡ ಪರ ಸಂಘಟನೆಗಳಿಂದ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಇಲ್ಲ, ಅದು ಗೊತ್ತಿಲ್ಲ ಸರ್. ಅದು ಮೋಸ್ಟ್ಲಿ ಅವ್ರು ಹೇಳಿದ್ರೆ ಅವ್ರ ವೈಯಕ್ತಿಕವಾದ ಅಭಿಪ್ರಾಯ. ಬಿಕಾಸ್ ನೋ ಕಮೆಂಟ್ಸ್ ಆನ್ ದ್ಯಾಟ್. ಓಕೆ ಸರ್. ಸೊ ಇದಾಗಿತ್ತು ಶಶಿಕುಮಾರ್ ಸರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆ ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.